ಫ್ರೆಂಡ್ಸ್, ನಾವೀಗ ಒಂದು ಕುಕುಮ್ ಸಾಂಬಾರು ಮಾಡುವ. ಬಡ್ಡುಬುಲಿ ಹೇಳ್ತಾರೆ ನೋಡಿ, ಕನ್ನಡದಲ್ಲಿ ಬಡ್ಡುಬುಲಿ, ಅದರದ್ದೊಂದು ಸಾಂಬಾರು ಮಾಡುವ. ಅದು ಪಿತ್ತಕ್ಕೆ ಮತ್ತು ಮೈಗೆ ಇದು ಲೈನ್ಸ್ ಬರ್ತದಲ್ಲ, ಅದೆಲ್ಲಕ್ಕೆ ಒಳ್ಳೆಯದು. ಮತ್ತು ಇದು ಪಿತ್ತ ಮತ್ತು ನಿದ್ದೆ ಬಾರದವರಿಗೆ ಇದನ್ನು ಜ್ಯೂಸ್ ಮಾಡಿ ಕುಡಿದ್ರೂ ಸಹ ಆಗ್ತದೆ, ಇಲ್ಲಾಂದರೆ ಊಟಕ್ಕೆ ಸಾಂಬಾರು ಮಾಡಿದರೂ ಸಹ ಆಗ್ತದೆ. ನೋಡಿ ನಾನು ಹೇಗೆ ಮಾಡ್ತೇನೆ ಅಂತ. ಫಸ್ಟಿಗೆ ಒಂದು 2-3 ಟೀ ಸ್ಪೂನು ಕೊಕೊನಟ್ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ನಾವು ಇದು ಹಾಕುವ, ಎಂಥದ್ದು, ಸಾಸಿವೆ ಹಾಕುವ. ಸಾಸಿವೆ ಚಟಪಟ ಆದ ನಂತರ ಬೆಳ್ಳುಳ್ಳಿ ಹಾಕುವ. ಬೆಳ್ಳುಳ್ಳಿ ಹಾಕಿದೆ ನಂತರ ನಾವು ಗೈಸ್ ಇದು ಬೇಸೊಪ್ಪು ಮತ್ತು 3 ಮೆಣಸು ಹಾಕುವ. ಕಾಣ್ತದಲ್ಲ ಗೈಸ್, ನೋಡಿ. ನಂತರ ಸ್ವಲ್ಪ ಇದನ್ನು ಇದು ಈಗ ಮಾಡುವ, ಸ್ವಲ್ಪ ತಿರುಗಿಸುವ, ಸ್ವಲ್ಪ ಬೇಯಬೇಕಲ್ಲ, ಚಂದ ಮಾಡಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ನಂತರ ಇದಕ್ಕೆ ಇದು ಹಾಕುವ ಗೈಸ್, 1.5 ನೀರು, ಇದು ಒಂದು ದೊಡ್ಡದು ನೀರುಳ್ಳಿ, ಇಲ್ಲಾಂದರೆ 1.5 ನೀರುಳ್ಳಿ ಹಾಕಬೇಕು. ನೋಡಿ ಗೈಸ್, ಹಾಕಿದೆ, ಕಾಣ್ತದಲ್ಲ. ಸ್ವಲ್ಪ ಅದು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ನೋಡಿ, ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡುವ. ನೋಡಿ ಗೈಸ್, ಕಾಣ್ತಾ ಇದೆಯಲ್ಲ, ಇದಕ್ಕೆ ಈಗ ಇದು ಹಾಕುವ. ನೋಡಿ ಗೈಸ್, ಇಲ್ಲಿ ನಾನು ಬಡ್ಡುಪಿಲಿ ಒಂದು 10-12 ನೆನೆಸಲಿಕ್ಕೆ ಹಾಕಿದ್ದೇನೆ. ಅದನ್ನು ಈಗ